ನನ್ನ ಟಿಕೆಟ್ ಫಿಕ್ಸ್ ಇತ್ತು ಇವತ್ತು. ನಾನು ಲಾಗ್ನು ಮಾಡೋಕ್ಕಾಗ್ತಿದ್ದಿಲ್ಲ, ಏನೂ ಮಾಡೋಕ್ಕಾಗ್ತಿದ್ದಿಲ್ಲ. ಇವತ್ತು ಟಿಕೆಟ್ ಫಿಕ್ಸ್ ಇತ್ತು ಇವತ್ತು. ನೋಡಿರಿ, ಈ ಥರ ಆಗ್ಬಿಟ್ಟದು. ಇನ್ನೊಂದು ಸ್ವಲ್ಪ ಏನು ನಾನು ಬೆನ್ನತ್ತಿ ವಿದ್ಯೆ ಬಂದಿವಳಂದ್ರೆ ಆಕಿಗೂ ಹೊಡೆದು ಬಿಡೋದೇನೋ. ನಾ ಪುಣ್ಯಕ್ಕೆ ಒಂದು ಸ್ವಲ್ಪ ಜಲ್ದಿ ಇದು ಮಾಡ್ತೆ, ಇದು ಜಲ್ದಿ ಕೈ ಚಕ್ಕೊಂಡೆ ಚಲೋ ಆಯಿತು. ಇದು ಕಾಯಿಲ್ ಇನ್ನೂ ಈಗ ಸ್ಟಾರ್ಟ್ ಮಾಡಿನಲ್ಲ, ಸ್ವಲ್ಪ ನರ್ವಸಿಂಗ್ ಫೀಲ್ ಆಗ್ತಿರ್ತದ. ಯಾರೂ ಸ್ಕಿಪ್ ಮಾಡಿದೆ ಪೂರಾ ಒಂದು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ದಿನ ಹೆಂಗೆ ಇರ್ತದೆ ಅಂತ ನೋಡತ್ತದ ಬರ್ರಿ. ಹುಚ್ಚಾಟ ನೋಡ್ರಿ, ಇದು ಫೋಟೋ ತೆಗಿತೀನಿ ನಿಂದ್ರು ಅಂತಂದ್ರೆ ಹಿಂಗೆ ವಿಚಿತ್ರ ಆಟ ಆಡ್ಕೊತ ಕುಂದಿರ್ತಾಳೆ. ಏನು ಮಾಡ್ಬೇಕು, ಒಟ್ಟ ಹುಡುಗರು ಕೋಪ್ರೇಟೇ ಮಾಡಲ್ಲ ಅಂತಾರೆ. ನೋಡಂಬರ್ರಿ ಮುಂದೆ ಮಲ್ಕೊಳ್ಳೋದೇ ಇಲ್ಲ ಬಿಡು, ಅದು ಸೆಕೆಂಡ್ ಮಾಡ್ರು. ನಾ ಎಷ್ಟು ಟ್ರೈ ಬೇಕಾದಟ್ಟು ಮಾಡಿ ಆಕೆ ಮಲ್ಕೊಳ್ಳೋದೇ ಇಲ್ಲ. ಆಕೆ ಆಟ ಆಡ್ಕೋತ ಕುಂದು ಬಿಡ್ತಾಳೆ. ಯಾಕಂದ್ರೆ ಮಧ್ಯಾಹ್ನ ಒಂದು 2 ತಾಸು ಮಲ್ಕೋತಾಳಲ್ಲ. ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. You are my cutie naughty sweetie baby. You are my dolly doly beauty baby. You are my cutie naughty sweetie baby. You are my dolly doly beauty baby. ನೋಡೋಂಬರ್ರಿ ಇವತ್ತಿನ ದಿನ ಹೆಂಗೆ ಆಗ್ತದ ಹೆಂಗಿಲ್ಲ ಅಂತೇಳಿ ಎಲ್ಲನೂ ಪ್ರತಿಯೊಂದು ನಿಮ್ಮ ಮುಂದೆ ಹಂಚ್ಕೊತೀನಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್. ಹಾಗೆ ಇವತ್ತಿನ ದಿನಚರಿ ಏನೇನಾಗುತ್ತಾ ಏನೇನಿಲ್ಲ ಅಂತೇಳಿ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಕ್ಕೆ ಲೈಕ್, ಶೇರ್, ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಫುಲ್ಲಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನೂ ಈಗ ಸ್ಟಾರ್ಟ್ ಮಾಡಿನಲ್ಲ, ಸ್ವಲ್ಪ ನರ್ವಸಿಂಗ್ ಫೀಲ್ ಆಗ್ತಿರ್ತದೆ. ಯಾರೂ ಸ್ಕಿಪ್ ಮಾಡಿದೆ ಪೂರಾ ಒಂದು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ದಿನ ಹೆಂಗೆ ಇರ್ತದೆ ಅಂತ ನೋಡತ್ತದ ಬರ್ರಿ. ಇವಾಗ ದೇವ್ರ ಪೂಜೆ ಅದೆಲ್ಲ ಮುಗ್ದೈತಿ ರೀ, ಆಲ್ಮೋಸ್ಟ್ ಅಲ್ಲ ದೇವ್ರ ಪೂಜೆ ಮುಗ್ದೈತಿ, ಮನೆ ಕೆಲಸ ಎಲ್ಲ ಮುಗ್ದೈತಿ. ಎಲ್ಲ ಅಡುಗೆದೆಲ್ಲ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆದೆಲ್ಲ ಮುಗಿಸಿ ಇವಾಗ ನಾನು ವಿದ್ಯೆ ಊಟ ಮಾಡ್ಬೇಕಂತ ಊಟಕ್ಕೆ ಕುಂತೀವಿ. ಅವ್ರ ಪಪ್ಪ ಅದೆಲ್ಲ ಊಟ ಮಾಡಿ ನೈಟ್ ಹೋಗಿ ಬಂದಿದ್ರಲ್ಲ, ಅದಕ್ಕೆ ಊಟ ಮಾಡಿ ಮಲ್ಕೊಂಡಾರ ಅವರು. ನಾನು ಇವಾಗ ಊಟ ಮಾಡೋಕ್ಕೆ ಮತ್ತು ಮುಂದೆ ಕೆಲಸ ಏನೈತಿ, ಬಟ್ಟೆ ವಾಶ್ ಮಾಡೋದೈತಿ, ಅದು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಊಟ ಬರೀ ಎಲ್ಲರೂ ಊಟ ಮಾಡಿ ಮತ್ತು ಮುಂದೆ ಕೆಲಸ ಮತ್ತೆ ಬನ್ನಿ. ಇವತ್ತಿನ ಊಟಕ್ಕೆ ರೊಟ್ಟಿ ಬೇಳೆ ಪಲ್ಯ ಎಲ್ಲ ಮಾಡೀನಿ. ರೊಟ್ಟಿ ಬೇಳೆ ಪಲ್ಯ, ರೈಸ್ ಒಗ್ಗರಣೆ ಕೊಟ್ಟಿದ್ನಲ್ಲ, ಆ ಒಗ್ಗರಣೆನ ರೊಟ್ಟಿ ಬೇಳೆ ಪಲ್ಯ ಮಾಡೈತಿ. ಊಟ ಮಾಡೋಣ ಬರ್ರಿ. ಅವರೆಲ್ಲ ಊಟ ಮಾಡಿ ಮಲ್ಕೊಂಡಾರ. ಈಗ ಒಬ್ಬರು ಡ್ಯೂಟಿಗೆ ಹೋಗ್ಯಾರ, ಒಬ್ರು ಮಲ್ಕೊಂಡಾರ. ನಾವು ಊಟ ಮಾಡ್ಬೇಕು ಬರ್ರಿ. ಊಟ ಮಾಡಿ ಇದೇ ಸಂಗಟ ಆಟ ಆಡ್ಕೊತ ಊಟ ಮಾಡಿದ್ರೇ ಚಂದ. ಅದು ಒಬ್ಬನೇ ಕುಂತು ಊಟ ಮಾಡಿದ್ರೆ ಮಜಾನೇ ಬರೋಲ್ಲ. ಹಾಗಂತ ಹೇಳ್ಕೆ ಆಕೆ ಸಂಗಟ ಊಟ ಮಾಡ್ಬೇಕು. ಇವಾಗ ಊಟ ಮಾಡೋಣ ಬರ್ರಿ. ರೊಟ್ಟಿ ಬೇಳೆ ಪಲ್ಯ ಊಟ ಮಾಡೋಣ. ರೊಟ್ಟಿ ಬೇಳೆ ಪಲ್ಯ ಹಾಕ್ಕೊಂಡಿನಿ, ನೆಂಚ್ಕೊಳಕ್ಕೆ ಸೌತೆಕಾಯಿ ಹಚ್ಚಿಟ್ಕೊಂಡಿನಿ. ಊಟ ಅಂಕರ ಆಯಿತು. ವಿದ್ಯಾನ ಮಲ್ಕೊಂಡಿರಲ್ಲ, ಅದಕ್ಕೆ ಹೊರಗೆ ಸ್ವಲ್ಪ ತಿರುಗಾಡೋದು ಮಾಡ್ಕೊತ ಕುಂತಿದ್ದೆ. ಹೆಂಗೆ ನಡೆದ ಹೊರಗಿಲ್ಲ ಅಂತೇಳಿ ಸ್ವಲ್ಪ ಕೆಲಸ ಮಾಡಕತ್ತಿದ್ರು ಮನೆ ಮುಂದೆಲ್ಲ. ಅದಕ್ಕೆ ನೋಡ್ಬೇಕಂತ ಅವಾಗ ಬಂದು ಹೊರಗೆ ಬಂದು ನೋಡ್ತಿರ್ತೀನಿ. ಈ ಸದ್ದು ಅವರು ಅಂದ್ರೆ ಬಂದು ಮಲ್ಕೊಂಡಿದ್ರಲ್ಲ, ಸ್ನಾನ ಮಾಡ್ತೀನಿ ಅಂತಂದರು. ನೀರು ಕಿಡ್ಬೇಕಂತ ಕಾಯಿಲ್ ರೆಡಿ ಮಾಡಕತ್ತೀನಿ ನೋಡಿರಿ. ಈಗೆಲ್ಲ ಬಕೆಟೆಲ್ಲ ತುಂಬಿಟ್ಟಿನಿ. ಇವಾಗ ಕಾಯಿಲ ಟಚ್ ಮಾಡಿ ನೀರಿಗಿಟ್ಕೆ ಮತ್ತು ಮುಂದೇನು ಕೆಲಸ ಅದಂತ ನೋಡ್ತೀನಿ ರೀ. ಕಾಯಿಲ್ ಕುಂತಿದ್ನಲ್ಲ, ಅದಕ್ಕೆ ಅವರು ಏನೋ ಇಲ್ಲೊಂದು ಬರ್ತಡೇ ಇತ್ತು ನನ್ನ ಹುಡುಗಿದು ಅಂತೇಳಿ ಅವ್ರದ್ದು ಬರ್ತಡೇ ಕೊಂಡ್ರೆ ಅವರು. ಈ ಸದ್ದು ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನೀರು ಇಡಕ್ಕೆ ಹೋದೆ. ಅಯ್ಯೋ ಏನು ಕೇಳ್ತೀರಿ, ಬರೀ ಕರೆಂಟ್ ಶಾಕ್ ಹಿಡ್ಸ್ಕೊಂಡು ಇನ್ನಾದರೂ ಬಟ್ಟೂರಿ ಆಗ್ತದ ಫುಲ್ಲು. ನೋಡ್ರಿ ಆ ಬೋರ್ಡ್ ಹಂಗಾಗ್ಯದ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಫಸ್ಟಿಗೆ ಬಟನ್ ಕ್ಲಿಕ್ ಮಾಡ್ಬೇಕಾದ್ರೂ ಶಾರ್ಟ್ ಹೊಡಿತು. ಆಮೇಲೆ ಇರ್ಲಿ ಬಿಡಿ, ಇದು ಯಾವಾಗಲೂ ಆಗ್ತಿರ್ತದೆ ಆ ಥರ. ಹಿಂಗೇನಾರ ಬಟನ್ ಕ್ಲಿಕ್ ಮಾಡ್ಬೇಕಾದ್ರೆ ಕರೆಂಟ್ ಶಾರ್ಟ್ ಹೊಡಿದು ಮಾಮೂಲು ಆಗ್ಬಿಟ್ಟದು. ಕಾಯಿಲ್ ಇಡ್ತೀವಲ್ಲ, ಕಾಯಿಲ್ ಇಡೋ ಸಂಬಂಧ ಸ್ವಲ್ಪ ಬಟನ್ ಪ್ರೆಸ್ ಕಾಯಿಲ್ ಸ್ವಿಚ್ಗೆ ಸ್ವಲ್ಪ ವಾಟರ್ನ ಕಾಯಿಲ್ ಇಟ್ಟು ಹಿಂಗೆ ಸ್ವಿಚ್ ಹಚ್ತೀವಲ್ಲ, ಅವಾಗ ಬಟನ್ ಆನ್ ಮಾಡ್ಲಿಕ್ಕೆ ಹೋದ್ರದು ಫಿಕ್ಸ್ ಕರೆಂಟ್ ಶಾರ್ಟ್ ಹೊಡ್ಕೋತೀನಿ. ನಾನು ಒಬ್ಬಾಕಿ ಆಗ್ತಂಗೆ ಗೊತ್ತಿಲ್ಲ. ಶಾರ್ಟ್ ಡೈಲಿ ಹೊಡ್ಸ್ಕೊತಿದ್ದೆ, ಬಟ್ ಇವು ಜಾಸ್ತಿನೇ ಹೊಡೆದ್ಬಿಡ್ತು. ಇನ್ನೂ ಕೈ ಒಂಥರ ನಡ್ದತ್ತವು.
ನೆಗತ್ತದ ಬೋರ್ಡ್. ಆಮೇಲೆ ಕರೆಂಟ್ ನೀರು ಕಾಯ್ದಾವ ಅಂತ ಹೇಳಕ್ಕೆ ಬೋರ್ಡ್ ತೆಗಿಯಕ್ಕೆ ಬಂದೀನಿ, ಮತ್ತೊಂದು ಸಲ ಹೊಡೆದ್ಬಿಡ್ತು. ಆಮೇಲೆ ಬೋರ್ಡೇ ಹೋಗ್ಬಿಟ್ಟೈತೆ ಅದು. ಏನದು ಕಾಯಿಲಿನ ಮುಂದ್ಗಡೆ ಇರ್ತದಲ್ಲ ಫ್ಯೂಸ್ ನಮಗೆ, ಅಂದ್ರೆ ಏನದು ಸ್ವಿಚ್ಚಿಂದು ಇದಿರ್ತದಲ್ಲ ಮೂರ್ದು, ಅದು 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 ಬೋರ್ಡ್ನಾಗೆ ಕುಂತ್ಬಿಟ್ಟೈತೆ. ಅದ್ರ ಸಂಬಂಧ ಆ ಥರ ಆಲಕತ್ತೈತೆ. ಏನು ಮಾಡೈತಿ ಅದು ನೋಡಿ ತೋರಿಸ್ತೀನಿ ಬರ್ರಿ, ನೋಡತ್ತೀರಿ ಹಂಗಾಗೈತೆ ಅಂತೇಳಿ. ಹಂಗೆ ಎಲ್ಲಿ ಬೋರ್ಡ್ನಾಗೆ ಕುಂತದ ನೋಡಲ್ಲ ಸೈಡಿಗೆ, ಕಿಲ್ಲಿ ಕುಂತ್ಬಿಟ್ಟದಲ್ಲ ರೀ ಬೋರ್ಡ್ನಾಗೆ. ಬೋರ್ಡ್ನಾಗೆ ಕುಂತು ಅದು ಬಟನ್ ಪ್ರೆಸ್ ಮಾಡ್ಬೇಕಾದ್ರೆ ಒಂದು ಸರ ಹೊಡಿತು. ವಾಪಸ್ ನೋಡ್ತೀನಿ, ಇನ್ನೊಂದು ಸರ ಹೊಡೆದು ಬಿಡ್ಬೇಕಾ. ಇವತ್ತೇನ್ರ ಹೆಚ್ಚು ಕಡಿಮೆ ಆಗೈತೆ. ನಾನು ಟಿಕೆಟ್ ಫಿಕ್ಸ್ ಇತ್ತು ಇವತ್ತು. ನಾನು ಲಾಗ್ನು ಮಾಡೋಕ್ಕಾಗ್ತಿದ್ದಿಲ್ಲ, ಏನೂ ಮಾಡೋಕ್ಕಾಗ್ತಿದ್ದಿಲ್ಲ. ಇವತ್ತು ಟಿಕೆಟ್ ಫಿಕ್ಸ್ ಇತ್ತು ಇವತ್ತು. ನೋಡಿರಿ ಈ ಥರ ಆಗ್ಬಿಟ್ಟದು. ಇನ್ನೊಂದು ಸ್ವಲ್ಪ ಏನು ನಾನು ಬೆನ್ನತ್ತಿ ವಿದ್ಯೆ ಬಂದಿವಳಂದ್ರೆ ಆಕಿಗೂ ಹೊಡೆದು ಬಿಡೋದೇನೋ. ನಾ ಪುಣ್ಯಕ್ಕೆ ಒಂದು ಸ್ವಲ್ಪ ಜಲ್ದಿ ಇದು ಮಾಡ್ತೆ, ಇದು ಜಲ್ದಿ ಕೈ ಚಕ್ಕೊಂಡೆ ಚಲೋ ಆಯಿತು. ಇದು ಕೊಯ್ಲಿ ಹೋಗ್ಯದಿಲ್ರಿ ಆಲ್ಮೋಸ್ಟ್ ಅಲ್ಲ, ಹಿಂಗೆ ಮಾಡಿ ರಿಪೇರಿ ಮಾಡಿದ್ರು. ಬಟ್ ಅದು ಯಾಕೋ ವರ್ಕ್ ಆಗಲ್ಲ, ಅದು ಬೇರೆ ಅದಕ್ಕೆ ತರ್ಬೇಕು ಅನಿಸ್ತು. ಚಲೋ ಬರಲ್ರಿ ಇವೆಲ್ಲ ಸುಮ್ಮ. ಅವ್ರಿಗೆ ನೀರು ಗಿಡಕ್ಕೆ ಹೋಗಿ ನಂದು ಇವತ್ತು ಟಿಕೆಟ್ ತೊಗೊತಿದ್ದೆ ನೋಡೋಣ, ಜಸ್ಟ್ ಮಿಸ್ಸು. ನೋಡೋದು ಇನ್ನೂ ಬಟನ್ ಏನೋ ಆನೆ ಇಟ್ಟಿನಿ ಅಂಜಿ. ನೋಡಿರಿ ಒಳಗೆ ಹೆಂಗೆ ಕುಂತದ ಫುಲ್ಲೆಲ್ಲ ಈ ಕೈಯೆಲ್ಲ ಫುಲ್ ರೆಡ್ ಆಗೈತೆ. ಇವೆರಡು ಕೈ ಹೊಡೆದೈತಿ, 3 ಕೈ ಹೊಡೆದೈತಿ ಇವು. ಬಟ್ ಒಟ್ಟು 3 ಹಿಡಿದು ಜುಕ್ಕೊಳಕ್ಕೆ ಹೋದೆ, ಫುಲ್ ಹೊಡೆದು ಬಿಡ್ತು ಕರೆಂಟ್ ಶಾಟ್. ಭಾಳ ಹುಷಾರ್ಲಿರ್ಬೇಕು ನೋಡ್ರಿ ಕರೆಂಟ್ನಾಗೆಲ್ಲ. ಎಷ್ಟು ಹುಷಾರಿದ್ರು ಕಡಿಮೆನೇ ಅವ. ಹಂಗಿದ್ರು ಇಂಥ ಬೋರ್ಡ್ನಾಗೆಲ್ಲ ಬಟನ್ನಾಗೆಲ್ಲ ಕರೆಂಟ್ ಬರ್ತಾವಂದ್ರೆ ಭಾಳ ಜಾಗ್ರತೆಯಿಂದ ಇರ್ಬೇಕು. ಅರ್ಧ ಹುಡುಗರಿಗೆಲ್ಲ ಇಂಥ ಸೈಡ್ ಬಿಡ್ಲಾಕೆ ಹೋಗ್ಬಾರ್ದು. ಬೋರ್ಡಿ ಒಂದು ಸ್ವಲ್ಪ ಕೆಳಕ್ಕದಾವು, ಕೆಳಕ್ಕಿದ್ರೆ ಒಂದು ಸ್ವಲ್ಪ ಡೇಂಜರ್ ಆದಷ್ಟು ನೋಡಿರಿ. ಒಂದು ಸ್ವಲ್ಪ ನೀವು ಹುಷಾರಲ್ಲೇ ಇಟ್ಕೋರಿ ಮಕ್ಕಳನ್ನೆಲ್ಲ. ನಾನು ಇಲ್ಲೆಲ್ಲ ತೆಳಗೊಂದೆರಡು ಬೋರ್ಡ್ ಅದಾವು, ಅವು ಕೊಟ್ಟು ಪ್ಯಾಕ್ ಮಾಡಿಬಿಟ್ಟಿನಿ. ತೋರಿಸ್ತೀನಿ ಬರ್ರಿ ಹ್ಯಾಂಗೆ ಪ್ಯಾಕ್ ಮಾಡಿ ಅಂತ. ಹಿಂಗೆ ಯಾಕಂದ್ರೆ ಇದು ತಳ್ಯಾಕತ್ತದಲ್ಲ, ಈಗ ಇಷ್ಟು ತಳ್ಯಾಕಕ್ಕದ. ವಿದ್ಯೆ ಬಂದು ಕೈ ಹಾಕೋದು ಮಾಡ್ಲಕತ್ತ. ಮೊದಲೇ ಅದಕ್ಕೊಂದು ಟೇಪ್ ಹಾಕಿದ್ರು ಮತ್ತೆ ಹೊಳ್ಳಿ ಕಿತ್ತಿತ್ತದು. ಈಗಿನ ಕಿತ್ತಳು ವಿದ್ಯಾನೇ, ಮತ್ತೆ ವಾಪಸ್ನ ಹಾಕಿ ನೋಡ್ರಿ. ಈ ಥರ ಡೇಂಜರಸ್ ಇವೆಲ್ಲ ಕರೆಂಟ್ ಶಾಟು. ಅದಕ್ಕೆ ಹುಷಾರ್ಲಾಗಿಂದ ಇರ್ಬೇಕು ಅನ್ನೋದು. ಎಷ್ಟು ಹುಷಾರಿದ್ರು ಕಡಿಮೆನೇ ರೀ ಕರೆಂಟ್ಗೆ, ಆದಷ್ಟು ಹುಷಾರಲ್ಲೇ ಇರ್ಬೇಕು. ಇದಕ್ಕಾದ್ರೆ ನಾನು ಟಿಕೆಟ್ ಇತ್ತು ಇವತ್ತು. ಟಿಕೆಟ್ ಇತ್ತು ರೀ, ಫಿಕ್ಸ್ ಟಿಕೆಟ್ ಇತ್ತು. ಬರ್ರಿ ನಾ ಹೋಗಿಲ್ಲಲ್ಲ, ಅದೇ ಪುಣ್ಯ. ನಾವು ಹೋಗಿಲ್ಲಲ್ಲ, ಅದೇ ಪುಣ್ಯ ಅನ್ಬೇಕು, ಮತ್ತಿನ್ನೇನಿಲ್ಲ. ಆದಷ್ಟು ಜಾಗ್ರತೆಯಿಂದ ಇರ್ರಿ ಕರೆಂಟ್ ವಿಚಾರದಾಗ. ಯಾಕಂದ್ರೆ ಯಾವ ಟೈಮ್ನಾಗ ಈ ಅರ್ಧಾಗ ಮಳೆಗಾಲ ಐತಲ್ಲ, ಇದು ಮಳೆ ಸ್ವಲ್ಪ ಜಾಸ್ತಿ ಬರ್ಲಾಗ್ತದಲ್ಲ, ಸ್ವಲ್ಪ ಕರೆಂಟ್ ಆ ಕಡೆ ಈ ಕಡೆ ಓಡಾಡ್ತಿರ್ತದೆ, ಅದನ್ನು ಸುಮ್ಮ ಕೂರಲ್ಲ. ಹಂಗಾಗಿ ಹುಷಾರ್ಲೆಯಿಂದ ಇರ್ರಿ ಎಲ್ಲರೂ. ಆದಷ್ಟು ಕೇರ್ಫುಲ್ಲಾಗಿ ನೋಡಿ ಕೆಲಸ ಮಾಡಿರಿ ಎಲ್ಲರೂ. ಅದು ಕರೆಂಟ್ ಹೊಡೆದಿದ್ದು ಇನ್ನೊಂದು ಸ್ವಲ್ಪ ಕೈ ಕುರಿಯತ್ತಿತ್ತು. ಅದಕ್ಕೆ ಸ್ವಲ್ಪ ಯಾಕಂದ್ರೆ ಕರೆಂಟ್ ಇಡೋಕೆ ನೀರು ಇಡೋಕೆ ಹೋದ್ನೋ ಅಂತ ಅನ್ನಿಸ್ಬಿಡ್ತಪ್ಪ. ಸುಮ್ಮನೆ ಇಡೋಕೆ ಹೋಗಿ ನನ್ನ ಕೈ ಶಾಟ್ ಹೊಡ್ಕೊಂಡೆ. ಅದು ಡೈಲಿ ಹೊಡಿತಿತ್ತಲ್ಲ, ಇವತ್ತು ಜಾಸ್ತಿ ಇತ್ತು, ಅದೇ ಬೇಜಾರಷ್ಟೇ. ಏನು ಮಾಮೂಲು ಆಗ್ಬಿಟ್ಟ ನನಗೆ, ಏನಾಗಲ್ಲ ಬಿಡ್ರಿ. ಜಳಕ ಮಾಡಿ ಎಲ್ಲ ಮಾಡ್ಕೆ ಹೋದರು. ಇವಾಗ ವಿದ್ಯಾನ ಇನ್ನೂ ಎದ್ದಿಲ್ಲ, ಇನ್ನೂ ಮಲ್ಕೊಂಡಾಳಕಿನು. ಅಷ್ಟೊತ್ತಿಗೆ ನಾ ಅಡುಗೆ ಮಾಡ್ಲಿಕ್ಕೆ ರೆಡಿ ಮಾಡಬೇಕು. ಚಾದೆಲ್ಲ ಕುಡ್ಕೊಂಡು ಹೋಗ್ಯಾರ ಅವ್ರು, ನಾವು ಹೋಗಿ ಚಹಾ ಕುಡ್ದೆವು. ಚಾದೆಲ್ಲ ಕುಡ್ದೈತಿ. ಇವಾಗ ಏನು ಅಂದರೆ ಟೈಮ್ ಆಗ್ತದಲ್ಲ, ಇನ್ನೂ ಜಲ್ದಿ ಮಾಡ್ಕೊಳಕ್ಕೆ ಹೋಗ್ಬೇಕಂತೇಳಿ. ಅಂದ್ರೆ ಅವ್ರ ಡ್ಯೂಟಿ ಟೈಮ್ ಆಗ್ತದೆ, ಮೇನ್ ಡ್ಯೂಟಿ ಟೈಮ್ ಆಗ್ತದಲ್ಲ, ಅದಕ್ಕೆ 7:30ಕ್ಕೆ ಇಲ್ಲಿದ್ದು ಬಿಡ್ಬೇಕು ಅವ್ರ ಡ್ಯೂಟಿಗೆ. ಅದ್ರ ಸಂಬಂಧ ಒಂದು ಸ್ವಲ್ಪ ಇಲ್ಲೇ ದಿನ ಬುತ್ತಿ ಹಂಗೆ ಇಟ್ಕೊಂಡು ಹೋಗಲ್ಲ. ಇವತ್ತು ಒಂದು ಸ್ವಲ್ಪ ಇವತ್ತು ಯಾಕೋ ಕಟ್ಕೊಂಡು ಹೋಗ್ತೀನಿ ಹೇಳಕತ್ತಲ್ಲ, ಅದಕ್ಕೆ ಕಟ್ಟಬೇಕಂತ ಹೇಳಕ್ಕೆ ಬುತ್ತಿ ಕಟ್ಬೇಕಂತ ಚಪಾತಿ ಮಾಡ್ಬೇಕು. ಇವಾಗ ಚಾದೆಲ್ಲ ಕುಡ್ದೈತಿ, ಎಲ್ಲ ರೆಡಿಯಾಗಿ ಅವರು ಹೋಗ್ಯಾರ. ನಾವು ಕೇಕ್ ತರ್ಬೇಕಂತ ಅವರು ಹೋಗ್ಯಾರ. ನಾನು ರೆಡಿ ಆಗ್ಬೇಕು ಇವಾಗ ಅಡುಗೆ ಮಾಡಿ. ಆಕೆನ ಮಲ್ಕೊಂಡಾಳಲ್ಲ, ಅಷ್ಟೊತ್ತಿಗೆ ನಾನು ಚಪಾತಿ ಮಾಡ್ಬಿಡ್ಬೇಕಂತೇಳಿ
ಹಿಟ್ಟು ನಾದಕತ್ತೀನಿ. ಹಿಟ್ಟು ನಾದಿ ಎಲ್ಲ ಹಿಟ್ಟು ನಾದಿ ಇಟ್ಟಿನಿ ಈಗ ಆಲ್ರೆಡಿ. ಚಪಾತಿ ಮಾಡ್ಕೆ ಆಮೇಲೆ ಸಿಗ್ತೀನಿ ರೀ. ಚಪಾತಿ ಮಾಡಿ ಅವ್ರಿಗೆ ಬುತ್ತಿ ಕಟ್ಟಿ ಆಮೇಲೆ ಸಿಗ್ತೀನಿ. ನಾವು ಇವಾಗೆಲ್ಲ ಬರ್ತಡೇಗೆಲ್ಲ ಹೋಗಿ ಬಂದೇವ್ರಿ. ಬಂದು ಇವಾಗ ಇನ್ನೇನು ಊಟ ಅದೆಲ್ಲ ಮಾಡಬೇಕು. ಅವರೆಲ್ಲ ಅವಾಗೆ ಬುತ್ತಿ ಕಟ್ಟಿಟ್ಟಿದ್ನೆಲ್ಲ ಹಾಗೆ ತೊಳ್ಕಿ ಆ ಕಡೆ ಹೋದ್ರು ಬರ್ತಡೇ ಮುಗಿಸ್ಕೊಂಡು. ನಾ ಇವಾಗ ಬಂದೆ, ಸ್ವಲ್ಪ ಹೊತ್ತು ಕುಂತು ಆಮೇಲೆ ಬಂದು ಇವಾಗ ನಾವು ಇದ್ದಾಗ ಬರ್ತಡೇಗೆ ಯಾವ ರೀತಿ ಡ್ರೆಸ್ ಹಾಕಿದ್ನಿ ಅಂತ ನೋಡಿರಿ. ಫೋಟೋ ಹಾಕ್ತೀನಿ ನೋಡಿರಿ, ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಹಿಂಗೆ ರೆಡಿ ಆಗಿದ್ದು ನೋಡ್ರಿ. ನಮ್ಮ ಮಮ್ಮಿ ಸಿಂಪಲಾಗಿ ರೆಡಿ ಆಗಿದ್ರು. ಸುಮ್ಮನೆ ಫ್ರಾಕ್ ಹಾಕಿದ್ದೆ. ಹೋಗಿ ಬಂದಿದ್ದೇವಲ್ಲ, ಸ್ವಲ್ಪ ಎಲ್ಲ ಆಟ ಆಡಿ ಮಾಡಿ ಬಂದಿದ್ದೆ. ಆಟ ಆಡ್ಕೊಂಡು ಕುಂತೇಳಲ್ಲಿ ಸುಮ್ಮನೆ ಕರ್ಕೊಂಬಂದೆ. ರಾತ್ರಿಗಿತ್ತಲ್ಲ ಅದಕ್ಕಂತೇಳಿ ಜಲ್ದಿ ಬಂದೆವು. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡ್ಬೇಕು ಇವಾಗ. ಟೈಮ್ ಇವಾಗ 9:30 ಆಗೈತೆ ರೀ ಟೈಮ. ಜಲ್ದಿ ಊಟ ಮಾಡಿ ಜಲ್ದಿ ಮಕ್ಕೋಬೇಕು. ನಿನ್ನೆ ರಾತ್ರಿನೂ ವಿದ್ಯಾ ಲೇಟ್ ಮಾಡಿ ಮಲ್ಕೊಂಡಾಳಲ್ಲ, ಸ್ವಲ್ಪ ಇವಾಗ ಜಲ್ದಿ ಮಲ್ಗಿಸ್ಲಕ್ಕೆ ಟ್ರೈ ಮಾಡಬೇಕು. ನಾ ಎಷ್ಟು ಟ್ರೈ ಮಾಡಿದ್ರೆ ಆಕೆ ಮಲ್ಕೊಳ್ಳೋದೇ ಇಲ್ಲ ಬಿಡು, ಅದು ಸೆಕೆಂಡ್ ಮಾಡ್ರು. ನಾ ಎಷ್ಟು ಟ್ರೈ ಬೇಕಾದದ್ದು ಮಾಡಿ ಆಕೆ ಮಲ್ಕೊಳ್ಳೋದೇ ಇಲ್ಲ. ಆಕೆ ಆಟ ಆಡ್ಕೋತ ಕುಂತು ಬಿಡ್ತಾಳೆ. ಯಾಕಂದ್ರೆ ಮಧ್ಯಾಹ್ನ 1-2 ತಾಸು ಮಲ್ಕೋತಾಳಲ್ಲ, ಅದಕ್ಕಂತೇಳಿ ನೈಟ್ ಒಂದು ಸ್ವಲ್ಪ ಲೇಟಾಗಿ ಮಲ್ಕೋತಾಳೆ. ನಾವೇನು ನಿದ್ದೆ ಬರೋಲ್ಲ, ನಡೀತು ಅಷ್ಟೊತ್ತಿಗೆಲ್ಲ ಮಲ್ಕೊಳ್ಳೋದು ನಡೀತದ. ಯಾವಾಗಾರ ಒಂದನ ನಿದ್ದೆ ಬಂದಾಗ ಬೇಜಾರಾಗ್ತದೆ ಅಷ್ಟೇ. ಇವಾಗ ಊಟ ಮಾಡಂಬರ್ರಿ, ಊಟ ಮಾಡಿ ಮತ್ತೆ ಸಿಗ್ತೇನೆ ರೀ. ಹಿಂಗೆ ಊಟ ಹಾಕ್ಕೊಂಡೆ ಹಿಂಗೆ ಊಟ ಆಗ್ಬಿಡ್ತು. ಊಟ ಮಾಡಿ ಎಲ್ಲ ಸುಮ್ಮ ಕುಂತಿದ್ದೆವು. ಊಟ ಮಾಡಿ ಇನ್ನೇನಿಲ್ಲ, ಮಲ್ಕೋಬೇಕು ಇವಾಗ. ಇದ್ದೇನೋ ಆಟ ಆಡಕತ್ತಾಳ ಮಲ್ಕೋಬೇಕಿನ್ನು ಇವಾಗ. ಈ ವಿಡಿಯೋ ಇಷ್ಟು ವಾಯ್ಸ್ ಆಮೇಲೆ ಕೊಡ್ತಿದ್ದೆ. ಈ ವಿಡಿಯೋ ಡೈರೆಕ್ಟ್ ಮಾತಾಡೀನಿ. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಈ ಥರ ಮಾಡಲಿ ಆ ಥರ ಮಾಡಲಿ ಅಂತೇಳಿ ಪ್ಲೀಸ್ ಸಜೆಸ್ಟ್ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸಿಗಮ್ರಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಎಲ್ಲರಿಗೂ. ಅದನ್ನ ಕೈನೇ ಉರಿ ಆಗ್ತದೆ, ಅದು ಬಿಡೋಕ್ಕೆ ಇರಲ್ಲ. ನೋಡ್ಬೇಕೇನ ಏನು ಕ್ರೀಮ್ ಹಚ್ಕೋತೀನಿ. ಬಾಯ್ ರೀ.